ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರ್ನ ಕನ್ನಡ ವ್ಲಾಗ್ಸ್. ಸೊ ನಾನು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ಆರ್ನಂದು ವ್ಯಾಕ್ಸಿನೇಷನ್ ಐತೆ ಗೈಸ್. ಸೊ ಅದಕ್ಕೆ ಹೊರಟಿದ್ದೀವಿ, ಬೇಗನೆ ಹೊರಟಿದ್ದೀವಿ. ಯಾಕಂದರೆ ಇಲ್ಲಿಂದ ನಾವು ನೆಲಮಂಗಲದಲ್ಲಿ ಕೊಡಿಸೋದು, ಅವತ್ತಿಂದ ಅಲ್ಲೇ ಕೊಡಿಸ್ತಿರೋದ್ರಿಂದ ಈಗ ಅಮ್ಮನ ಮನೆಗೆ ಹೋಗ್ಬೇಕಿತ್ತು. ಅಮ್ಮನ ಮನೇಲಿ ಯಾರೂ ಇಲ್ಲ, ಅದಕ್ಕೋಸ್ಕರ ನಮ್ಮ ಬೇಬಾ ಮನೆಗೆ ಹೋಗೋಣ ಅಂತ ಕಾಲ್ ಮಾಡಿಲ್ಲ. ಅವ್ರು ಇದ್ದಾರೆ ಹೆಂಗೋ ಕೇಳೋದಿಲ್ಲ. ಸೊ ಹೊರಟಿದ್ದೀವಿ, ನೋಡೋಣ ಹೋಗ್ತಾ ಕಾಲ್ ಮಾಡ್ತೀನಿ ಇದ್ದಾರೆ ಹೆಂಗೋ ಅಂತ. ಹೊರಟಿದ್ದೀವಿ ಗೈಸ್. ಇವತ್ತು ನಿಂಗೆ ಇಂಜೆಕ್ಷನ್ ಕೊಡಿಸೋ, ಡಾಕ್ಟ್ರು ಚಾಕಿ ಕೊಡ್ತಾರೆ. ಓಕೆ, ಇಂಜೆಕ್ಷನ್ ಕೊಡಿಸ್ಕೊಂಡು ಚಾಕಿ ಇಸ್ಕೊಂಬಿಡು. ಓಕೆನಾ? ಓಕೆನಾ ಮಗನೇ? ಕೊಡ್ತಾರೆ, ಡಾಕ್ಟರ್ ಚಾಕಿ ಕೊಡ್ತಾರೆ. ಡಾಕ್ಟರ್ಗೆ ಹೇಳಿವಂತೆ ಬಿಡು. ಐಸ್ ಕ್ರೀಮ್ ಬೇಕಾ? ಡಾಕ್ಟ್ರನ್ನ ಕೇಳಿ, ಅವರೇ ತಾನೇ ಸುಜ್ಜಿ ಕೊಡಿಸೋದು. ಬೇಡವಾ? ಸರಿ ಆಯಿತು. ನಾವೆಲ್ಲೋಗೋಣ ಈಗ? ಇಂಜೆಕ್ಷನ್ ಕೊಡ್ಸ್ಕೊಳಕ್ಕೆ ಹೋಗೋಣ? ಸರಿ ಆಯಿತು. ಇಟ್ಸ್ ಆಫ್ಟರ್ 1 year ಆದಮೇಲೆ. ಲಾಸ್ಟು May 4th ಕೊಡಿಸಿದ್ವಿ, ಮಂತು ಒಂದಿನ ಲೇಟಾಗಿ ಕೊಡಿಸ್ತಾಯಿದ್ವಿ. ಗೈಸ್ ಹೊರಟಿದ್ದೀವಿ ಗೈಸ್. ಎಲ್ಲಿಗೆ? ಇಂಜೆಕ್ಷನ್ ಕೊಡ್ಸ್ಕೊಳಕ್ಕೆ. ಏನು ಹ್ಯಾಪಿ ಆಗಿದ್ದಾರೆ ನಮ್ಮ ಮೇಡಮ್, ಅಲ್ಲೋದ್ಮೇಲೆ ನೋಡ್ಬೇಕು. ಇವಾಗ ತುಂಬ ಬುದ್ಧಿ ಮಾಡ್ಬಿಟ್ಟಾಯ್ತು. 1 ವರ್ಷ ಆದಮೇಲೆ. 1 ವರ್ಷ ಮುಂಚೆ ಅವಾಗಲೂ ಇತ್ತು, ಇವಾಗಂತೂ ಮಾತಾಗಿತ್ತು ಎಲ್ಲ ಫುಲ್ ಕ್ಲಿಯರಾಗಿ ಗೊತ್ತಾಗುತ್ತಲ್ಲ, ನೋಡ್ಬೇಕು ಏನು ಮಾಡ್ತಾರೆ ಅಂತ. ಅಲ್ವಾ ಮಗನೇ? ತಲೆ ತುಂಬ ಎಣ್ಣೆ ಬೆಸ್ಕೊಂಡಿದ್ದೀನಿ ಗೈಸ್. 1 ವಾರದಿಂದ ಕಂಟಿನ್ಯೂಸ್ ತಲೆ ಸ್ನಾನ ಆಯಿತು. ಅದಕ್ಕೆ ತಲೆ ಸರಿಯಿರಲಿ. ನಾಳೆ ಅನ್ಎಕ್ಸ್ಪೆಕ್ಟೆಡಾಗಿ ಆಡಿರೋದು. ಆಡು ಅಂದಾಗ ಆಡಲ್ಲ. ನಾನು ಆಫ್ ಮಾಡ್ಬಿಟ್ಟಿದ್ದೆ ಕ್ಯಾಮ್ರಾ. ಇದೇನಿದೆ ಆಡು ಹೇಳ್ತಾಳಲ್ಲ ಅಂತ ಮತ್ತೆ ಆನ್ ಮಾಡಿದೆ. ಅಯ್ಯೋ ಕತೆ ಹುಡುಗಿ. ನಾನು ಇಷ್ಟು ದಿನ ಹೇಳು ಅಂದಾಗ ಹೇಳೋದೇ ಇಲ್ಲ, ಕ್ಯಾಮ್ರಾ ಮುಂದೆ ಹೇಳೋದೇ ಇಲ್ಲ ಗೈಸ್. ಅದು ಏನೋ ಗೊತ್ತಿಲ್ಲ, ಕ್ಯಾಮ್ರಾ ಆನ್ ಆಗಿದ ತಕ್ಷಣ ಏನೇನು ವಿಚಿತ್ರವಾಗಿ ಮಾಡ್ಬಿಡ್ತಾಳೆ. ಫೈನಲಿ ಊಟ ಆಯ್ತಲ್ಲ ಮಗನೇ? ಕಾರಲ್ಲೇ ತಿನ್ಸ್ಕೊಂಬಂದ್ಬಿಟ್ಟೆ. ಹೆಂಗೋ ತಿನ್ಸೋದೇ ಒಂದು ದೊಡ್ಡ ಟಾಸ್ಕ್. ಅದು ಹೆಂಗೋ ಗೊತ್ತಿಲ್ಲ. ಇನ್ನು 25 days ಹೋದರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. 1 hour 1.5 hour ತಿಂತಾಳೆ. ಅದು ಹೆಂಗೆ ತಿಂತಾಳೋ ದೇವರಿಗೆ ಗೊತ್ತು. ನನಗಂತೂ ಈಗಲೇ ಭಯ ಹತ್ಕೊಂಬಿಟ್ಟೈತೆ. ನಮ್ಮ ಅಪ್ಪ ಬಂದೈತೆ ಗೈಸ್. ನೋಡಿ ಏನಾಗಲ್ಲ, ಕಾಮನ್ ಔಟ್ಫಿಟ್ಟು. ನಿನ್ನ ಮಾತ್ರ ತೋರಿಸ್ತೀನಿ ಬಿಡು. ಅದಕ್ಕೆ ಚೆನ್ನಾಗಿ ಕಾಣಿಸ್ತೀನಿ. ನೀನು ನೋಡಿಲ್ವೇನು ಬ್ಲಾಗಲ್ಲಿ ನೀನು ಹಬ್ಬದ್ದೆಲ್ಲ? ನಮ್ಮ ಡ್ಯಾಡಿಗೆ ಟೀ ಇಕ್ತೈತೆ. ಶಾಕ್. ಇಬ್ರು ಒಂದೇ ಸಲ ಶಾಕ್ ಆಯ್ತು ನಿಮಗೆ? ಇಬ್ರು ಏನು ಉಲ್ಟಾ ಹಾಕೊಳ್ಳೋದು ನೋಡು. ನೀಟಾಗಿ ಹಾಕೋ. ಏನು ಸಮಾಚಾರ? ಕೋಪ ಮಾಡ್ಕೊಂತಾನ ತರ್ವ. ಅವನ ಐಟಲ್ ಸ್ಕೂಲ್ನಲ್ಲಿ ಉಳಿದ್ಕೊಂಡು ಆಟ ಆಡ್ತಾವಳ. ಅದಕ್ಕೆ
ಪೂಜೆ ಮಾಡ್ತಾವನ್ ಬೇಬಾ ಆರ್ನ ತೋರಿಸ್ಲಣ್ಣ ನಿನ್ನ ತೋರಿಸ್ಲ ಬ್ಲಾಗಲ್ಲಿ ನೋಡು ಅವ್ರ ಮಮ್ಮಿ ಎದ್ರಕೊಂಬಿಟ್ಟು ತೋರಿಸ್ತೀರಿ ಇದಕ್ಕೆ ತೋರ್ಸಲ್ಲ ಗೈ ಸುಮ್ಮನೆ ಮೇಲೆ ಹಿಂಗಂತೀನಿ ಅಷ್ಟೇ ಸ್ನಾನ ಮಾಡ್ಕೊಂಡು ಈಗ ತಾನೆ ಬಂದವನೆ ಗೈಸ್ ವ್ಯಾಕ್ಸಿನೇಷನ್ಗೆ 6 o'clock ಓಪನ್ ಆಗೋದು 6:30 ಡಾಕ್ಟ್ರು ಬರೋದಂದರು ಸೊ ಅದಕ್ಕೆ ನಮ್ಮ ಬೇಬಾ ಎಲ್ಲ ತೊಳೆದು ಬೆಳಗ್ಗೆ ಪೂಜೆ ಮಾಡಿ ಕಾಯಿ ಹೊಡಿತಿದ್ಯಾ ಒಳಗಡೆಗೆ ಬಂದ್ರೆ ಇಬ್ರು ತಂಪಾದ ಗಾಳಿ ಬರುತ್ತಿದೆ ಮಳೆ ಬರುವ ಹಾಗಿದೆ ಎಲ್ಲ ಕೂತಿದ್ದೀವಿ ನಿದ್ದೆ ಹೊಡೆದು ಅಲ್ಲ ಆರ್ನ ನಿದ್ದೆ ಹೊಡೆದ್ಲು ನಾವೇನು ನಿದ್ದೆ ಮಾಡಿಲ್ಲ ವ್ಲಾಗ್ಸ್ ನೋಡ್ಕೊಂಡು ಕೂತಿದ್ದೆ ಬೇಬಣ್ಣ ಮ್ಯಾಂಗೋ ತಗೋತವನಿ ಅನ್ನ ಸರ್ ವಿಷ್ಣು ಫೋನಿಲ್ಲ ಇಲ್ಲ ಐ ಮಾಡು ಒಂಚೂರು ಬ್ಲಾಗ್ಗೆ ಗೈಸ್ ಹೋಯ್ತಾ ಇದೀವಿ ವ್ಯಾಕ್ಸಿನೇಷನ್ಗೆ ಪಾಪಗೆ ಚಿಲ್ಮ ಎಲ್ಲ ಹೋಯ್ತಾ ಇದೀವಿ ಮಗನೆ ಇಂಜೆಕ್ಷನ್ ಕೊಡ್ಸಕ್ಕಂತ ಫುಲ್ ಜೋಶಲ್ಲ ಅವಳು ಗೈಸ್ ನೋಡ್ಬೇಕು ಬೋಲನ್ ತೆಗಿ ಅಡ್ಡ ವ್ಯಾಕ್ಸಿನೇಷನಾ ಇಂಜೆಕ್ಷನ್ ಕೊಡಿಸ್ತೀವಿ ನಿಮಗೆ ನಿನಗೆ ಖುಷಿನಾ ಹ್ಯಾಪಿನಾ ನಿಂಗೆ ಹ್ಯಾಪಿನ ಇಂಜೆಕ್ಷನ್ ತಗತ್ಯಾ ಡಾಕ್ಟರ್ ಕೊಡ್ತಾರೆ ಚಾಕ್ಲೇಟ್ ಕೊಡ್ತಾರೆ ಗೈಸ್ ಆಮೇಲೆ ಇಂಜೆಕ್ಷನ್ ಆದಮೇಲೆ ಅವ್ರಿಗೆ ಇಂಜೆಕ್ಷನ್ಗಿಂತ ಚಾಕ್ಲೇಟ್ ಮೇಲೆ ಒಂದು ಭರವಸೆಯಿಂದ ಬರ್ತಾರೆ ನೋಡಬೇಕಲ್ಲ ಏನು ಮಾಡ್ತಾರೆ ಅಂತ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ ನೋಡೋಣ ಅವಳು ಹೆಂಗಿದ್ಲು ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ ನಿಮಗೆ ಕಿತ್ತೋಗಿದ್ಯಾ ಕೈ ನಿಧಾನ ಎತ್ಕೋ ನನಗೆ ಫುಲ್ ಶಾಕು ಒಂಚೂರು ಹತ್ತಿಲ್ಲ ಜೈ ಶ್ರೀರಾಮ್ ಅನ್ಕೊಂಡು ಆರಾಮಾಗಿ ಇಂಜೆಕ್ಷನ್ ಕೊಡಿಸ್ಕೊಂಡು ಅಲ್ಲಿರೋ ನರ್ಸೆಲ್ಲ ನೋಡಿ ಈ ಮಗು ಒಳ್ಳೆ ಇಲ್ಲ ಜೈ ಶ್ರೀರಾಮ್ ಅಂತ ಆರಾಮಾಗಿದ್ಲು ಅಂತ ಅಂತಿದ್ರು ನನಗೆ ಫುಲ್ ಖುಷಿ ಆಯಿತು ಲಾಸ್ಟ್ ಟೈಮೆಲ್ಲ ಅವಳಿಗೆ ಹಾಸ್ಪಿಟ್ಲು ನೋಡಿದ ತಕ್ಷಣ ಅವಳು ಸ್ಟಾರ್ಟ್ ಮಾಡ್ಬಿಡೋಳು ಅಲ್ಲಿ ಇರೋಕ್ಕೆ ಬಿಡ್ತಾ ಇರಲಿಲ್ಲ ಈ ಸಲ ಆರಾಮಾಗಿ ಆಟ ಆಡ್ಕೊಂಡು ಡಾಕ್ಟ್ರನ್ನ ಮಾತಾಡ್ಸ್ಕೊಂಡು ಇಂಜೆಕ್ಷನ್ ಕೊಡ್ಸ್ಕೊಂಡು ಚಾಕ್ಲೇಟ್ ಇಸ್ಕೊಂಡ್ಬಂದ್ರು ಚಾಕ್ಲೇಟ್ ತೋರಿಸು ಜೆಲ್ಲಿ ಚಾಕ್ಲೇಟ್ ಇಂಜೆಕ್ಷನ್ ಕೊಟ್ರು ಮಗನಿ ನಿನಗೆ ನೋವಾಯ್ತಾ ಇಲ್ವಾ ಗುಡ್ಡು ಚೆನ್ನಾಗಿ ಕೋಕ ರೆಡಿ ಆಯ್ತೈತೆ ಹಿಂಗೋ ಹಂಗೆ ಬರೋಷ್ಟಲ್ಲ ಆಗಲಿ ಕುಕ್ಕರ್ ಮೇಲೆ ಕೊಟ್ಟರು ಇವರು ಇಬ್ರು ಸೇರ್ಕೊಂಡು ಆಶಕ ಮುದ್ದೆ ಮಾಡ್ತೈತೆ ಕೋಕ ಸಾರು ಹೊರಗಡೆ ಕುತ್ಕೊಂಡು ತಣ್ಣಗೈತೆ ಅಲ್ಲ ಮಗನೆ ತಣ್ಣಗೈತಲ್ಲ ಅಕ್ಕ ನನ್ನ ಮತ್ತೆ ನೈಟಿ ಹಾಕೊಂಡಿದ್ದೀನಿ ಏನಪ್ಪ ಕಾರ ಎತ್ಕೋ VIP ಎಂಟ್ರಿ ಆಗ್ತಿದೆ ಹಾಯಣ್ಣ ನಾನು ಚೆನ್ನಾಗಿದ್ದೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಆಗಿ ಬಡಿ ಈಗ ಬಂದ ಸಿಮ್ಮೆ
ಹಾಂ 2 ವರ್ಷ ಇವ್ರು 3 ಜನ ತರಲೆ ನೋಡಿ ಗೈಸ್ 3 ಜನ ಟು ತೀಟೆಗಳು ಅಂದರೆ ಇವ್ರು 3 ಜನನೇ ಒಬ್ಬೊಬ್ಬರೇ ಇದ್ರೆ ಎಲ್ಲ ಸೈಲೆಂಟು ಇಲ್ಲಾಂದರೆ 3 ಜನನೂ ವೈಲೆಂಟು ಏ ಹುಷಾರು ಬಿದ್ದೀರಾ ಇವಳು ನೋಡಿ ಇವಳು ಲೇಡಿ ಡಾನು ತೀಟೆ ಮಲ್ಲಿ ಎಡ್ಡಿ ಇವನು ಆ ಕೆಳಗಡೆ ಬಿಸಾಕ್ಬಾರ್ದು ಬಾಯ್ ಇಡೀ ಕೆಳಗಡೆ ಮಗನ ಬಾಯ್ ಗೈಸ್ ಹೊಟ್ಟು ಗೈಸ್ ಆರ್ನ ಇಲ್ಲಿ ಆರ್ನ ಸೂಪರ್ ಅಲ್ಲ ಕ್ಯೂಟಿ ಬಾಯ್ ಮುಂದೆ ಆ ಕಡೆ ಹೋಗಿ ಒಂಚೂರು ಗೈಸ್ ಹೊರಟು ಬೇವ ಮನೆಯಿಂದ ಆರ್ನ ಸೂಪರ್ ಗೈಸ್ ಬೆಲ್ಟೆಲ್ಲ ಹಾಕಿ ಅವ್ರ ನಿಂತಕ್ಕೆ ಲಾಕ್ ಮಾಡಿಬಿಟ್ಟಿದ್ವಿ ಬೆಲ್ಟಿಂದ ತುಂಬ ದಿನ ಆಯಿತು ಬುಕ್ ಮಾಡಿ ಇವತ್ತೇ ಫಸ್ಟ್ ಯೂಸ್ ಆದರೆ ನಾನು ಕರ್ಕೊಂಡು ಹೋಗ್ತೀನಲ್ಲ ಅಂತ ಇಲ್ಲಿ ನನಗೆ ಬೇಕಿತ್ತು ನಾನು ಆರ್ನ ಕರ್ಕೊಂಡು ಓಡಾಡಬೇಕಲ್ಲ ಅಂತ ಸೇಫ್ಟಿಗಿರಲಿ ಅಂತ ಬೇಕಿತ್ತು ಸೊ ಅದಕ್ಕೆ ಬುಕ್ ಮಾಡ್ಕೊಂಡಿದ್ದೆ ಓಕೆ ಗೈಸ್ ಇವತ್ತು ಆರ್ನನ್ ಸ್ಕೂಲಿಗೆ ಯೂನಿಫಾರ್ಮ್ ಮೆಷರ್ಮೆಂಟ್ ಕೊಡಬೇಕಂತೆ ಲಾಸ್ಟ್ ಡೇ ಅಂತೆ ಸೊ ಅದಕ್ಕೆ ಅದಕ್ಕೆ ಇವತ್ತು ಡೈರೆಕ್ಟಾಗಿ ಹೋಗ್ತಾಯಿದ್ವಿ ಆರ್ನನ್ನ ಯಾವ ಸ್ಕೂಲಿಗೆ ಜಾಯಿನ್ ಮಾಡಿಸಿದ್ವಿ ಫೀಸ್ ಸ್ಟ್ರಕ್ಚರ್ ಏನು ಇತ್ತು ಅಂತ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಹೇಳ್ತೀನಿ ಸೊ ಅವ್ರದ್ದಾಗಲೇ ಅಡ್ಮಿಷನ್ ಆಗಿದೆ ಸ್ಕೂಲ್ ಯೂನಿಫಾರ್ಮ್ದು ಮೆಷರ್ಮೆಂಟ್ ಎಲ್ಲ ತೊಗೊಂಡ್ರು ಸೊ ಫೋಟೋ ಬೇಕು ಅಂತ ಹೇಳಿದ್ರು ಅದಕ್ಕೆ ಅಪ್ಪ ಮಗಳು ಬಂದಿದ್ದರು ಆರ್ನಂಗೆ ಸ್ಕೂಲಿಗೆ ಸೇರ್ಸೋದಕ್ಕೆ ಫೋಟೋ ಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ಇಬ್ಬರೂ ಹೋಗಿ ಫೋಟೋ ತಗೊಬನ್ನಿ ವೀಡಿಯೋ ಮಾಡ್ಕೊಬನ್ನಿ ಅಂತ ಹೇಳಿದ್ದೆ ನೀಟಾಗಿ ವೀಡಿಯೋನೇ ಮಾಡಿಲ್ಲ ಆ ಕಡೆ ಈ ಕಡೆ ಎಲ್ಲ ಶೇಕ್ ಮಾಡಿಬಿಟ್ಟಿದ್ದಾರೆ